ಓನಮ್ಮ. ಸೊ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನೋಡಿ ಸ್ಟಾರ್ಟ್ ಆಯ್ತು ನನ್ ಮಗಳದು ಮೊಬೈಲ್ ಅಂತ. ಅಂಡ್ ಇವತ್ತು ನಮ್ಮ ಮನೇಲಿ ಕೋಳಿ. ಓನಮ್ಮ ಇರೋ ನಿಮಿಷ. ನಮ್ಮ ಮನೇಲಿ ಕೋಳಿ ಸಾಕಿದ್ವಲ್ಲ, ಅದನ್ನ ಇವತ್ತು ಕಟ್ ಮಾಡಿ ನಾವು ಸಾಂಬಾರ್ ಮಾಡ್ತಾ ಇದೀವಿ. ಯಾಕೆ ಅಂದ್ರೆ ತಿನ್ನಕ್ಕೆ. ಏನ್ಮಾ? ಪಿಳ್ಳೆಯವ್ರಮ್ಮ ಅಂತೆ ಕೋಳಿ. ಸೊ ಅವಳಿಗೆ ಹರಟಾಗ್ಬಿಟ್ಟಿದೆ ಕೋಳಿನ ನಾವು ಕಟ್ ಮಾಡಿರೋದು. ಸೊ ಹಂಗಾಗಿ ಇಷ್ಟ ದಿವಸ ಸಾಯಂಕಾಲದೊತ್ತು ಕೋಳಿನ ಸ್ವಲ್ಪ ಮೇಸಕ್ಕೆ ಅಂತ ಆಚೆ ಕರ್ಕೊಂಡು ಹೋಗ್ತಿದ್ರು ನಮ್ಮಮ್ಮ. ಓನಮ್ಮ ಸರಿ ನೋಡು. ಸೊ ಗೈಸ್, ಇವಾಗ ನಾನು ನೋಡಿ ಒಂದೇ ಟಾರ್ಚರು ಕೋಳಿನ ಕುಯ್ದ್ಬಿಟ್ಟಿದೀವಂತೆ ನಾವು. ಸೊ ಅವಳಿಗೆ ಹುಂಜ ಅದು ತಲೆ ಬರುತ್ತಲ್ಲ, ಅದಿಷ್ಟ ಆಗುತ್ತೆ ಅವಳಿಗೆ. ಬಟ್ ನೆನ್ನೆಯಿಂದನು ಬಲೆ ಟಾರ್ಚರ್ ಕೊಡ್ತಾ ಇದ್ಲು, ಕುಯ್ಬೇಡ್ರಿ ಕೋಳಿನ ಅಂತ ಹೇಳ್ಬಿಟ್ಟು. ಇವಾಗ ತಿಂತಾಳೋ ಇಲ್ವೋ ಗೊತ್ತಿಲ್ಲ. ಇವಾಗೆಲ್ಲ ಪ್ರಿಪೇರ್ ಮಾಡ್ಕೊಂತೀನಿ. ಇವಾಗ ಕೊತ್ತಂಬರಿ ಸೊಪ್ಪುನು ಮತ್ತೆ ಪುದೀನ ಸೊಪ್ಪು ಆದಷ್ಟು ಫ್ರೆಶ್ ಆಗಿರೋದು ತಗೊಳ್ಳಿ. ಸಾಂಬಾರು ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಒಣಗೋಗಿರೋದು ಮತ್ತೆ 3 ದಿವಸ ಹಳೇದೆಲ್ಲ ಹಾಕಿದ್ರೆ ಸಾಂಬಾರ್ ಟೇಸ್ಟ್ ಬರಲ್ಲ. ನಾನು ತುಂಬಾ ಸಲಿ ಇದನ್ನ ಪ್ರಯೋಗ ಮಾಡಿದೀನಿ. ಅಂಡ್ ನೋಡಿ ಇವಾಗೆಲ್ಲ ಕಂಪ್ಲೀಟ್ ರೆಡಿ ಮಾಡ್ಕೊಂಡಿದೀನಿ. ಸ್ವಲ್ಪ ಗಸಗಸೆ, ಅದಾದ್ಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ 1-2, ಗುಂಟೂರು ಮೆಣಸಿನ್ಕಾಯಿ 1-4-5 ತಗೊಂಡಿದೀನಿ. ಹಸಿ ಮೆಣಸಿನ್ಕಾಯಿ ಬಳಸಿಲ್ಲ ನಾನು ಇದ್ರಲ್ಲಿ. ಇವಾಗೆಲ್ಲ ಕಂಪ್ಲೀಟ್ ರೆಡಿ ಆಗಿದೆ. 1-2 ಕೋಳಿ ಕುಯ್ದಿದ್ವಿ, ಒಂದು ಹುಂಜ ಮತ್ತೆ ಇನ್ನೊಂದು ಮೊಟ್ಟೆ ಕೋಳಿ ಅಂತ ಹೇಳಿ. ಸೊ ಇವಾಗ ನೋಡಿ ಇಷ್ಟುನು ನಾನು ಒಂದ್ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡೆ. ಗ್ಯಾಸ್ ಆಫ್ ಮಾಡಿ ಆದ್ಮೇಲೆ ನಾನು ಪುದೀನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಫಸ್ಟಿಗೆ ಹಾಕೊಂಡ್ಬಿಟ್ರೆ ಸ್ವಲ್ಪ ಸೊಪ್ಪೆಲ್ಲ ಬೆಂದೋಗಂಗಾಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಹಸಿಗೆ ಇರ್ಲಿ, ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಚಿಲ್ಲಿ ಪೌಡರು 1-2 ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಖಾರ ಕಮ್ಮಿನೇ ಇಡ್ತೀನಿ, ಮಕ್ಕಳು ತಿನ್ಬೇಕು ಅನ್ನೋಕ್ಕೋಸ್ಕರ. ಅಂಡ್ ನೋಡಿ ಇಷ್ಟು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸ್ವಲ್ಪ ಮಸಾಲೆ ಜಾಸ್ತಿನೇ ಇರ್ಲಿ ಅಂತ ಮಾಡ್ಕೊಂಡ್ವಿ. ಗಸಗಸೆ ಲಾಸ್ಟ್ ಅಲ್ಲಿ ಹಾಕೊಂಡೆ ನಾನು. ಕಡಲೆ ಮತ್ತೆ ತೆಂಗಿನಕಾಯಿ ತುರಿ ಫಸ್ಟಿಗೆ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಮಸಾಲೆ ನೀಟಾಗಿ ಸ್ವಲ್ಪ ಮೀಡಿಯಂ ಆಗಿ ಸ್ವಲ್ಪ ಗೋಲ್ಡನ್ ಆಗೋಷ್ಟು ಫ್ರೈ ಆದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದಾದ್ಮೇಲೆ ನಮ್ಮಮ್ಮ ಪಕ್ಕದ ಮನೇಲಿ ರುಬ್ಬಿಸ್ಕೊಂಡು ಬರೋಣ ಅಂತ ತಗೊಂಡು ಹೋದ್ರು. ಯಾಕಂದ್ರೆ ಒಂದ್ ದಿವಸ 12 ಅವರ್ಸ್ ಫುಲ್ಲು ನಮಗ್ ಕರೆಂಟ್ ಇರ್ಲಿಲ್ಲ, ಅದಕ್ಕೋಸ್ಕರ. ನೋಡಿ ಮಸಾಲೆನ ಪಕ್ಕದ ಮನೆಗೆ ಹೋಗಿ ರುಬ್ಬಿಸ್ಕೊಂಡ್ ಬಂದಿದ್ದಾರೆ UPS ಅಲ್ಲಿ. ಇಲ್ಲಿ ಕರೆಂಟ್ ಇರ್ಲಿಲ್ಲ, ಅದಕ್ಕೋಸ್ಕರ. ಈಗ ಸಾಂಬಾರ್ ಪ್ರಿಪೇರ್ ಮಾಡೋದಿಕ್ಕೆ ಇಟ್ಟಿದೀನಿ. ನೋಡಿ ಅವಳು ಹೆಂಗ್ ಹೋಗ್ತಾವಳೆ ಮೊಬೈಲ್ ತಗೊಂಡು. ಚಿನ್ನಿ ಮೊಬೈಲ್ ಕೊಟ್ರೆ ಸುಮ್ನಾಗೋದು, ಇಲ್ಲಾಂದ್ರೆ ಸುಮ್ನಾಗಲ್ಲ ಅವಳು. ಓನ್ಪಾ ಇವನ್ ನೋಡ್ರಿ, ಇವನ್ ಕೆಳಗಡೆ ಇಲ್ಲಿ ಹೋತವನ್ ನೋಡಿ. ಟಾರ್ಚರು, ಇವನು ಟಾರ್ಚರು ಅವಳು ಟಾರ್ಚರು ನನಗೆ. ಬೈಲಿ ಮೊಬೈಲ್ ಕೊಟ್ಬಿಟ್ರೆ ಏನು ಬೇಡ, ಊಟ ಹೋಗುತ್ತೆ, ಒಳಗಡೆ ಹೋಗೋದು, ಊಟ ತಿಂತಾಳೆ ಎಲ್ಲ. ಓನಪ್ಪ ತೋರ್ಸ್ತೀನಿ ರೀ, ನನ್ ಮಗನ್ ತೋರ್ಸ್ತೀನಿ ನೋಡ್ರಿ. ಇವನ್ ಕತೆ ನೋಡ್ರಿ, ಇಲ್ಲ ನೋಡ್ರಿ. ಹಿಂಗೆ ಓನಪ್ಪ. ಸ್ವಲ್ಪ ನಾನು ಟೇಸ್ಟಿಗೆ ಪುದೀನ ಮತ್ತೆ ಕಸೂರಿ ಮೇಥಿ ಹಾಕೊಂಡಿದೀನಿ. ಇದು ಬಾಯ್ಲ್ ಆಗ್ತಾ ಇದೆ. ಹಿಂಗೆ ನೀರೆಲ್ಲ ಇದ್ರಲ್ಲೇ ಕಂಪ್ಲೀಟ್ ಆಗಿದೆ. ಇವಾಗ ಮಸಾಲೆ ಹಾಕೊಂತೀನಿ ಸ್ವಲ್ಪ, 1 ನಿಮಿಷ ಅಷ್ಟು ಬೇಯಬೇಕದು. ನೋಡು ಹೆಂಗ್ ಹತ್ತುತ್ತಾನ ನೋಡು. ಎಷ್ಟು ಫಾಸ್ಟ್ ಆಗಿ ಹತ್ತುತ್ತಾನ ನೋಡು ಗುಂಡಪ್ಪ. ಬಿಸ್ಲು ಕಣ, ನೋಡ್ದ ಹೆಂಗ್ ಹೋಗ್ತಾನೆ. ಇವಳು ಅವನ್ಗೆ ಎಂಕರೇಜ್ ಮಾಡೋದು, ಹತ್ತು ಅಂತ. ಬಾಚಿನಿ ನೀನು ಹತ್ಬಿಟ್ಟ. ನೀರ್ ಹಾಕಿದೀನಿ. ಅದು ಬಾಯ್ಲ್ ಆದ್ಮೇಲೆ ನಾನು ಈ ಮೊಟ್ಟೆ ಸರನ ಹಾಕ್ತೀನಿ. ಬಾಯ್ಲ್ ಆದ್ಮೇಲೆ ಹಾಕ್ಬೇಕು, ಇವಾಗ ಹಾಕಿದ್ರೆ ಅದು ಎಲ್ಲ ಒಡ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ.
ನೋಡಿ ನನ್ನ ಮಕ್ಕಳನ್ನ ಹಿಡ್ದುನೇ ಅರ್ಧ ನಾನು ಸಣ್ಣ ಆಗಿರೋದು. ತುಂಬಾ ಜನ ತುಂಬಾ ವೀಕ್ ಆಗಿದ್ಯಾ, ಸಣ್ಣ ಆಗಿದ್ದೀರಾ ಅಂತ ಹೇಳ್ತಾನೆ ಇರ್ತೀರಾ. ಈ ತರ ತೀಟೆ ಮಾಡೋ ಮಕ್ಳಿದ್ರೆ ಅವ್ರ ಹಿಂದೆ ಓಡಿನೇ ಸುಸ್ತಾಗಿ ಈ ತರ ಸಣ್ಣ ಆಗ್ಬಿಡ್ತೀವಿ ನಾವು ಅಮ್ಮಂದ್ರು. ನಾನು ಅದಕ್ಕೆ ಬಾಕ್ಲೆ ತೆಗಿಯಲ್ಲ ನಾವು. ಈ ತರ ಹಿಂಗ್ ಬಾಕ್ಲು ತೆಗೆದ್ರೆ ಸಾಕು ಬಾಡಿ ಮೇಲೆ ಬಂದ್ಬಿಡ್ತಾರೆ. ಸೊ ಭಯ. ಈ ಗ್ರಿಲ್ಸ್ ಎಲ್ಲ ಇರುತ್ತೆ ಅಲ್ವಾ, ಕಂಬಿ ಗಿಂಬಿ ಎಲ್ಲ. ಸೊ ಹಂಗಾಗಿ ಭಯ ನಮ್ಗೆ. ಇವಾಗ ಇನ್ನೊಂದು ಕೂಗ್ಬೇಕು. ನಾಟಿ ಕೋಳಿ ಸಾಂಬಾರ್ ಅಂತೂ ಪ್ರಿಪೇರ್ ಆಗುತ್ತೆ. ತುಂಬಾ ಚೆನ್ನಾಗಾಗಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಮನೆಯಲ್ಲೇ ಸಾಕಿರುವಂತ ಕೋಳಿ ಅಲ್ವಾ, ಚೆನ್ನಾಗಿರುತ್ತೆ. ಇನ್ನೂ ಒಂದಷ್ಟು ಕೋಳಿಗಳಿದಾವೆ. ಅದು ಇನ್ನೂ ಸ್ವಲ್ಪ ದಪ್ಪ ಆಗ್ಬೇಕು ಅದೂನು. ಅದಾದ್ಮೇಲೆ ಒಂದೊಂದೇ ಕುಯ್ಕೊಂಡು ತಿನ್ನೋದು. ನೋಡಿ ಅಲ್ಲೊಂದೆರಡು ಓಡಾಡ್ತಿದಾವೆ, ತೋರಿಸ್ತೀನಿ ರೀ ಹೆಂಗಿದೆ ಅನ್ಬಿಟ್ಟು. ಬನ್ನಿ ಈಗ ನಮ್ದಿನ್ನ ಒಂದು ಅಷ್ಟು ಕೋಳಿಗಳು ಗುಂಪಿದಾವೆ, ತೋರಿಸ್ತೀನಿ ನೋಡಿ. ರೆಸ್ಟ್ ಮಾಡ್ತಾ ಇದೆ ನಮ್ಮ ಕೋಳಿ ಇಲ್ಲಿ. ನೋಡಿ ಇದೊಂದ್ 3 ಇದೆ, ಇನ್ನು ಒಂದಷ್ಟೆಲ್ಲ ಹೋಗಿದಾವೆ ನೋಡಿ. ಇದಂತೂ ಫುಲ್ ರೆಸ್ಟ್. ಇನ್ನು ಒಂದಷ್ಟು ಅಲ್ಲಿ ಕೂಡಾಕಿದೀವಿ. ನಮ್ಗೆ ಎಸ್ಪೆಷಲಿ ನಮ್ಮ ಅಮ್ಮಂಗೆ ಕೋಳಿಗಳು ಸಾಕೋದ್ ಇಷ್ಟ ಅಂತ ಹೇಳ್ತಾನೆ ಇರ್ತೀನಿ. ಮನೇಲೆ ಕೋಳಿ ಸಾಕಿ ತಿನ್ನೋದು ಒಂಥರ. ನೋಡಿ ಇಲ್ಲಿ ಯಾವಾಗ್ಲೂ ಇಲ್ಲಿ ಕೂಡಾಕಿರ್ತೀವಿ ನಾವು. ನೋಡಿ ಇನ್ನ ಪಿಳ್ಳೆಗಳಿದು ನೋಡ್ತಾವೆ. ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ನಮ್ಮಮ್ಮ ನನ್ನ ಮಕ್ಕಳು ಇದಕ್ಕೆ ಹಾಕ್ತಾರೆ ಟೈಮಿಗೆ. ಸೊ ಇಲ್ಲೇ ಹಾಕ್ಬಿಡ್ತೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಇದೊಂದು ನಾಯಿ ಇಲ್ಲಿ ಕಾವಲು ಕಾಯ್ಕೊಂಡು ಕೂತಿರುತ್ತೆ ನೋಡಿ. ಇಲ್ಲಿಗೆ ಬಂತು, ಊಟ ಹಾಕ್ತಿವಿ ಅನ್ಕೊಂಡು ಬಂತು ಇಲ್ಲಿಗೆ ನೋಡಿ. ಪ್ಯೂರ್ ನಾಟಿನೇ ಅನ್ಸುತ್ತೆ ಇದು ಕೋಳಿ. ಇವಾಗ ಟೇಸ್ಟು ಚೆನ್ನಾಗಿರುತ್ತೆ ಅನ್ಕೊಂತೀನಿ. ಸ್ವಲ್ಪ ಮಾಂಸ ಜಿಡ್ಡಿತ್ತು. ನಾವು ಕಟ್ ಮಾಡಿಸಿದಾಗ ಆಲ್ಮೋಸ್ಟ್ 1.5 kg ಏನೋ ಬಂದಿತ್ತು. ಕೋಳಿ ಹಾಕ್ಸಿದ್ವಿ, ಮೊಟ್ಟೆ ಕೋಳಿ. ಅದು ಮೊಟ್ಟೆ ಇಡ್ತಾ ಇತ್ತು. ಸೊ ಅದನ್ನೇ ಮೊಟ್ಟೆ ಕೋಳಿನೇ ಹಾಕ್ಸಿದ್ವಿ ನಾವು. ಊಟ ಮಾಡಿಲ್ಲ, ಇನ್ನು 11:30 ಆಯ್ತು. ಕರೆಂಟ್ ಬೇರೆ ಇರ್ಲಿಲ್ಲ. ನೋಡೋಣ ಬನ್ನಿ. ನೋಡಿ ನಮ್ಮ ಸಾಂಬಾರ್ ಈ ರೀತಿ ರೆಡಿ ಆಗಿದೆ. ಸ್ವಲ್ಪ ಜಿಡ್ಡಿತ್ತು ಅಂಡ್ ಟೇಸ್ಟ್ ವೈಸ್ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ನಾಟಿ ಕೋಳಿ ಸಾಂಬಾರು. ಯಾವುದೇ ಸಾಂಬಾರಾದ್ರೂ ಬಂದೇ ಬರುತ್ತೆ. ಬಟ್ ನಾನ್ ಮಾಡಿದ್ದು ಈ ಸಲ ಚೆನ್ನಾಗಾಗಿತ್ತು ನೋಡಿ. ಆಮೇಲೆ 12 ಗಂಟೆ ಆಗೋಗಿತ್ತು ನಾವು ಊಟ ಮಾಡೋ ಅಷ್ಟೊತ್ತಿಗೆ. ಟಿಫನ್ನು ತಿಂದಿರ್ಲಿಲ್ಲ, ಹಂಗೆ ಒಂದೇ ಸಲ ಊಟ ಮಾಡ್ಬಿಟ್ವಿ. ಅಂಡ್ ಬನ್ನಿ ಇವಾಗ ನನ್ನ ಮಕ್ಕಳು ಹೆಂಗೆಲ್ಲ ತೀಟೆ ಮಾಡ್ತಾರೆ ತೋರಿಸ್ತೀನಿ. ಏನ್ ಮಾಡ್ತಿದ್ಯಾ ಚಿನ್ನಿ? ಏನೈತೆ ಅಂತ ಹುಡುಕ್ತಿದ್ಯಾ? ಇಲ್ಲಿ ನೋಡಿಲ್ಲಿ ಚಿನ್ನಿ, ಅಲ್ಲೆಲ್ಲ ಮುಟ್ಬಾರ್ದು. ಇಳಿ ಕೆಳಗಿಳಿ ಫಸ್ಟ್ ನೀನು. ಏನದು? ಆಯ್ತು, ಕೆಳಗಡೆ ಇಳಿ. ಇವಾಗ ಕೆಳಗಡೆ ಇಳಿ. ಚೇರ್ ಹಾಕೊಂಡು ಹತ್ತವಳೆ, ತೋರಿಸ್ತೀನಿ ರೀ. ನೋಡಿ ಈ ತರ ಚೇರ್ ಹಾಕೊಂಡು ದಿಯಾ ಸಂದೀಪ್ ಅವರು ಮೇಲ್ಗಡೆ ಹತ್ತಿರೋದು. ನೋಡಿ ಮೈ ನೇಮ್ ಇಸ್ ದಿಯಾ ಸಂದೀಪ್. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಈ ತರ ನೀವು ಫ್ರಿಜ್ ಬಾಕ್ಲು ತೆಕ್ಕೊಂಡು ಏನ್ ಹುಡುಕ್ತಾ ಇದ್ದೀರಾ? ಚಾಕ್ಲೇಟು. ಬೆಳಗ್ಗೆ ಒಂದು ಚಾಕ್ಲೇಟ್ ತಿಂದಿದ್ದೀರಾ. ನೋಡಿ ಸ್ಟೈಲ್. ಇಳಿಯಮ್ಮ, ಸಾಕು. ಇಳಿ ಚಿನ್ನಿ, ಸಾಕು. ನೋಡಿ ಇಲ್ಲಿ ಗುಂಡನು ಬಂದ ನೋಡಿಲೆ. ನೋಡಿ ಡೈಲಿ ಹಿಂಗೆ ಕತೆ, ಡೈಲಿ ಕತೆ. ಇವನ್ ನೋಡಿ ಕತೆ. ಏನು ಬೇಡ ಬೇಡಮ್ಮ. ನೋಡಿ ಸೈಡ್ ಗ್ಯಾಪ್ ಅಲ್ಲಿ ಇವನು ಹೋಗೋನೆ. ಏನಪ್ಪಾ ನಿಂದೇನಪ್ಪಾ? ಅಕ್ಕ ಏನ್ ಮಾಡ್ತಾಳ ಅದನ್ನ ಮಾಡೋದು ಇವನು ಅಲ್ಲಪ್ಪ. ನೋಡಿದ್ರ ಎಷ್ಟೆಷ್ಟು ಕೆಲಸ ಕೊಡ್ತಾರೆ ನನ್ಗೆ ಇವರು ಅಂತ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅದೊಂದು ಬ್ಲಾಗ್ ಮಾಡಿ ಹಾಕ್ತೀನಿ ನಾನು. ಬೆಳಗ್ಗೆಯಿಂದ ರಾತ್ರಿವರೆಗೂ ನನ್ನ ಮಕ್ಕಳ ರುಟೀನು, ಅವ್ರ ಜೊತೆ ನಂದು ಏನಾಗಿರುತ್ತೆ ಅಂತ ಹಾಕ್ತೀನಿ ನೋಡಿ. ಕಮ್ಮ ಇದು ಐಸ್ ಕ್ರೀಮು ಇನ್ನೇನು ಬೇಡವಾ?
ಯಾವುದು ಓಪನ್ ಆಗ್ತಾ ಇಲ್ಲ ಇದು. ಯಾವ್ದು ಬೇಕು? ಯಾವುದು ಇದಾ? ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕೂಡ ಐಸ್ ಕ್ರೀಮ್ ತಿಂದೆ ನನ್ನ ಮಗಳ ಜೊತೆ. ನನ್ಗೆ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ ನನಗೆ. ಸ್ವಲ್ಪ ನಾವು ಬ್ಲಿಂಕಿಟ್ ಅಲ್ಲಿ ಆರ್ಡರ್ ಮಾಡಿದ್ದೆ ರಿಂಗ್ ಲೈಟ್. ಅದೊಂದು ತುಂಬಾ ಎಡವಟ್ಟಾಗೋಯ್ತು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಮನೆ ಹತ್ರ ಬರಲ್ಲ ಅದು ಕೊರಿಯರ್. ಒಂದ್ 4-5 ಕಿಲೋಮೀಟರ್ ಹೋಗಿ ನಾನು ಆರ್ಡರ್ ಮಾಡಿದ್ದೆ. ಸೊ ಹಂಗಾಗಿ ಚಪ್ಪಲಿ ಬಿಚ್ಚಬಾರ್ಸಿನಿ. ಖಾರ ಕಮ್ಮಿ ಇರ್ಲಿ, ಖಾರ ಕಮ್ಮಿ ಇರ್ಲಿ, ಖಾರ ಸ್ವಲ್ಪ 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 ಬಾಚಿನ್. ನೋಡಿ 1 hour ವೆಯ್ಟ್ ಮಾಡಿದ್ದಕ್ಕೆ ಆಮೇಲೆ ತಂದ್ಕೊಟ್ರು. ಒಂದನ್ನ ಫೋನ್ ಪೇ ಮಾಡ್ಬಿಟ್ಟಿದ್ದೆ ನಾನು, ಅದು ಕ್ಯಾನ್ಸಲ್ ಮಾಡಿದ್ರು. ಅದು ರೀಫಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಿರ್ಗಾ ಇನ್ನೊಂದ್ಸಲಿ ನಾನು ಆರ್ಡರ್ ಮಾಡಿದೆ. ಸೊ ಈ ರೀತಿ ಬಂದಿದೆ ರಿಂಗ್ ಲೈಟು. ಇದು ಬಂದು 549 ರುಪೀಸ್ ಏನೋ ಆಯ್ತು ನನಗೆ. ಬಟ್ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಬೇಕಿತ್ತು ನನಗೆ. ಅಂಡ್ ಇದು ಹೆಂಗ್ ಆಪರೇಟ್ ಮಾಡೋದು ಏನ್ ಕತೆ ಏನೂ ಗೊತ್ತಾಗ್ತಿರ್ಲಿಲ್ಲ ನನಗೆ. ನಾನು ಕಂಪ್ಲೀಟ್ ಇದು ಬೇಕು ಅಂತಂದ್ರೆ ನಿಮ್ಗೆ ಹೆಂಗಿದೆ ಏನು, ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿತ್ತು. ಬಟ್ ನನಗಿದು ಹೆಂಗೆ ಫಿಕ್ಸ್ ಮಾಡೋದೆಲ್ಲ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ನಾನು ಯಾವ್ದು ವಿಡಿಯೋ ಮಾಡ್ಕೊಂಡಿಲ್ಲ ಕಂಪ್ಲೀಟು. ಬೇಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಫುಲ್ ಇದನ್ನ ಅನ್ಬಾಕ್ಸಿಂಗ್ ಮಾಡಿ ಹೆಂಗೆಲ್ಲ ಫಿಟ್ ಮಾಡೋದು ಅಂತ ಹಾಕ್ತೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.